ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಕುಡುಕ ರಂಗಪ್ಪ ಭಾಗ 30, ಭಾಗ 28, 29 ನೋಡಿಕೊಂಡು ಭಾಗ 30 ನೋಡಿ. ಯಾಕಪ್ಪ ಜುಂಜ, ನಾನು ಊರಿಕೊಂಡು ಒಸಾರೆ ಇಟ್ಲವ ಬಂದಿದೆಯಲ್ಲವ ಜುಂಜಬ, ಯಾಕಪ್ಪ ಜುಂಜಬ? ಅದೇ ಕಣ್ರಂಗಣ್ಣೋಯ್, ನಮ್ಮ ಮದುವೆ ವಿಚಾರ ಏನು ಮಾಡ್ದಣೋ ನೀನು ಅವಾಗ ಹೇಳ್ದೆ ಹಂಗೆ ಸುಮ್ಕಾದೆ. ನಮ್ಮ ಮದುವೆನ ಯಾವಾಗ ಮಾಡಿಸ್ತೀಯಾ ರಂಗಣ್ಣ? ಆ ಹುಡುಗಿ ಅಂತೂ ಹಗ್ಲೆಲ್ಲ ಫೋನ್ ಮಾಡ್ತೈತೆ, ನನ್ನ ಮದುವೆ ಯಾವಾಗ ಆಗ್ತೀಯಾ, ನನ್ನ ಮದುವೆ ಯಾವಾಗ ಆಗ್ತೀಯಾ ಅಂತ. ಅದಕ್ಕೆ ವಯಸ್ಸಿ ನಾನು ಇತ್ತಾವ ಬಂದಿದ್ದೆ, ನೀನು ಕಂಡೆ, ಅದಕ್ಕೆ ನಿಂತಾವ ಬಂದೆ ರಂಗಣ್ಣೋ. ಏಳು ರಂಗಣ್ಣ, ನಮ್ಮಿಬ್ರದೂ ಲವ್ ಮ್ಯಾರೇಜ್ ಮದುವೆನ ಯಾವಾಗ ಮಾಡಿಸ್ತೀಯಾ ರಂಗಣ್ಣ? ಹ್ಞೂ ಕಣ್ಲ ಜುಂಜ, ನಮ್ಮ ಶಾಲೆನಾಗು ಐದ್ರೆ ಕಣ್ಲ ನಿನ್ನ ಮದುವೆ ಮಾಡಿಸ್ಬೇಕು ಅಂತ. ವಯಸ್ಸಿ ಅದಕ್ಕೆ ಟೈಮ್ ಕೂಡ ಬರ್ಬೇಕಲ್ವೇನ್ಲ ಜುಂಜ? ತಡೀಲ, ಮದುವೆ ಮಾಡ್ಸೋಣ. ಒಂದು ಆಫೀಸ್ ಅದಕ್ಕೆ ಮುನ್ನ ಕರೂರು ಬರೋಕೆ ಹೋಗಬಹುದು ಜುಂಜಪ್ಪ? ನಿಮ್ಮ ಅದಕ್ಕೆ ಮುನ್ನ ಕರೂರು ಬರೋಗಪ್ಪ ಜುಂಜಪ್ಪ? ಸರಿ ಕಣ್ರಂಗಣ್ಣು, ಇಲ್ಲೇ ಇರು, ಬೀರಿ ನಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ಆಫೀಸ್ ಅದಕ್ಕೆ ಕರ್ಕೊಂಡು. ರಂಗಪ್ಪ, ನಿಮ್ಮದು ಯಾಕೆ ರಂಗಪ್ಪ? ನಮ್ಮದಕ್ಕೆ ಕರೀತಂತಲ್ಲ ರಂಗಪ್ಪ, ಯಾಕೆ ರಂಗಪ್ಪ? ನೋಡಮ್ಮ ವೀರ, ನಮ್ಮ ಜುಂಜುಂದು ಲವ್ ಮ್ಯಾರೇಜ್ ಮದುವೆನ ಮಾಡಿಸ್ಬೇಕಿತ್ತಲ್ಲಮ್ಮ ವೀರ. ಒಂದು ಅದ್ರ ಬಗ್ಗೆನೇ ಮಾತಾಡೋಣಂತ ಕರೆದೆ ಕಣಮ್ಮ ವೀರ. ಹೆಂಗೆ ಮಾಡಿಸೋದಮ್ಮ ಲವ್ ಮ್ಯಾರೇಜ್ ಮದುವೆನ? ಅದೇ ರಂಗಪ್ಪ, ನಮ್ಮದಕ್ಕೂ ಯೋಚನೆ ಮಾಡ್ತಿತ್ತು ರಂಗಪ್ಪ. ಜುಂಜಪ್ಪಂದಕ್ಕೂ ಅವಳಿಗೊಂದಕ್ಕೆ ಮದುವೆಗೆ ಮಾಡಿಸ್ಬೇಕು ರಂಗಪ್ಪ. ನಮ್ಮದಕ್ಕೆ ಅವತ್ತು ಮಾತು ಕೊಟ್ಟಿತ್ತಲ್ಲ ರಂಗಪ್ಪ, ಅದಕ್ಕೆ ನಮ್ಮದಕ್ಕೆ ಬೇಗ ಇವರಿಬ್ಬರಿಗೆ ಮದುವೆಗೆ ಮಾಡಿಸ್ಬೇಕು ರಂಗಪ್ಪ. ಇಬ್ಬರಿಗೆ ತುಂಬ ಪ್ಯಾರಿಗೆ ಆಗ್ಬಿಟ್ಟೈತಂತೆ ರಂಗಪ್ಪ. ಅವ್ರದಕ್ಕೆ ಇಷ್ಟಪಟ್ಟೈತಂದ್ರೆ ನಮ್ಮದಕ್ಕೆ ಹ್ಯಾಕೆ ಸುಮ್ಮನಾಗಬೇಕು ರಂಗಪ್ಪ? ನಮ್ಮದಕ್ಕೆ ಮದುವೆಗೆ ಮಾಡಿಸ್ಬಿಡೋದು ರಂಗಪ್ಪ. ಆಮೇಲೆ ಜುಂಜಾರ ಅಪ್ಪ ಅಮ್ಮಗೂ ಒಪ್ಪಿಗೆ ಆಗ್ತೈತೆ ರಂಗಪ್ಪ. ನಮ್ಮದಕ್ಕೆ ಮದುವೆಗೆ ಮಾಡಿಸಿ ಆಮೇಲೆ ಅವ್ರ ಮನೆಗೆ ಕಳಿಸಿದ್ರೆ ಆಯ್ತು ರಂಗಪ್ಪ. ಹ್ಞೂ ಕಣ್ರಂಗಣ್ಣು, ನಮ್ಮ ಮನೆದಿರಲಿ ರಂಗಣ್ಣ, ಹೇಳ್ತೀನಿ ನಾನು. ನಮ್ಮಿಬ್ರಿಗೂ ಬೇಗ ಮದುವೆ ಮಾಡಿಸ್ರಣು. ನೀನು ಆಫೀಸಕ್ಕೆ ಸೇರಿ ಆ ಹುಡುಗಿ ಇವಾಗ ಕರೆದ್ರು ಬತ್ತೈತೆ ಕಾಣೋಣ, ಮದುವೆ ಆಗ್ತೀನಿ ಅಂತ ಅಂದರೆ ಮದುವೆ ಮಾಡಿಸ್ರಣು ನಮ್ಮಿಬ್ರಿಗೂ ಬೇಗ. ಸರಿ ಕಣಲ್ಲ ಜುಂಜ, ಆ ಹುಡುಗಿ ಸವ ನೀನು ಮಾಡಿಸಾರು. ನನಗೇನು ಹೇಳ್ತಿದೆ ಅಂತ ತಿಳಿಸಲಿ ಜುಂಜ. ಮುಂದೆ ಏನೇ ಇದ್ರು ನಾನು ನೋಡ್ಕೊಂಬಿಡ್ತೀನಿ ಕಣಲ್ಲ ಜುಂಜ. ಸರಿ ಕಣ್ರಂಗಣ್ಣ, ಆಯ್ತು ಹೇಳು. ಸರಿ ಕಣ ಜುಂಜ, ನೋಡಿ ಇನ್ನು ನೀನು ಮಂಜವ ವಹಿಸಿ ನಾನು ಆಫೀಸು ಹತ್ರ ಮಾತಾಡೋದೈತೆ, ಮಾತಾಡ್ಕೊಂಬರ್ತೀನಿ. ನಡಿಯಪ್ಪ ಜುಂಜಪ್ಪ, ನಡಿ. ರಂಗಪ್ಪ, ನಿಮ್ದಕ್ಕೆ ಯಾಕೆ ಜುಂಜಪ್ಪನ ಅದೇ ಕಳಿಸ್ಬಿಡ್ತಲ್ಲ ಬೀರಿನೇ? ಯಾಕೆ ರಂಗಪ್ಪ ನಿಮ್ದಕ್ಕೆ ಜುಂಜಪ್ಪನ ಕಳಿಸಿದ್ದು ರಂಗಪ್ಪ? ಅದೇ ಕಣಮ್ಮ ಆಫೀಸ, ಜುಂಜಪ್ಪಂಗೇನೋ ಮದುವೆನ ನಾವಿಬ್ಬರು ಮಾಡಿಸ್ತೀವಿ. ಆಮೇಲೆ ನಮ್ಮೊಳ್ಳೆಗೆ ಏನು ಅನ್ಕೊಂಬಂಗಿಲ್ಲ ಮೋವಿದ ವಯಸ್ಸಿ, ಅದನ್ನೇ ಯೋಚನೆ ಮಾಡಿಸ್ತಾ ಇದ್ದೀನಿ ಕಣಮ್ಮ ಆಫೀಸ. ನೋಡಿ ರಂಗಪ್ಪ, ನಿಮ್ದಕ್ಕೆ ಹಾಗೆಲ್ಲ ಯೋಚನೆ ಮಾಡಬಾರ್ದು ರಂಗಪ್ಪ. ನಮ್ದಕ್ಕೆ ನಿಮ್ದಕ್ಕೆ ಸೇರಿಸಿ ಮಾತಿಗೆ ಕೊಟ್ಟೈತೆ ರಂಗಪ್ಪ, ಅವರಿಬ್ಬರದಕ್ಕೆ ಮದುವೆಗೆ ಮಾಡಿಸ್ತೈತೆ ಅಂತ. ನೋಡಿ ರಂಗಪ್ಪ, ನಮ್ದಕ್ಕೆ ಏನು ಮಾಡ್ತೈತೋ ಗೊತ್ತಿಲ್ಲ. ನಮ್ದಕ್ಕೆ ಮಾತಿಗೆ ಕೊಟ್ಟೈತೆ ಅಂತ ಅಂದರೆ ನಮ್ದಕ್ಕೆ ಅವರಿಬ್ಬರಿಗೆ ಮದುವೆ ಮಾಡಿಸ್ತಂಗೆ. ನಮ್ದಕ್ಕೆ ಸುಮ್ಮನೆ ಆಗಂಗಿಲ್ಲ ರಂಗಪ್ಪ. ಅವರಿಬ್ಬರಿಗೂ ನಾವು ಮದುವೆ ಮಾಡಿಸ್ಲೇಬೇಕು ರಂಗಪ್ಪ. ನಮ್ದಕ್ಕೆ ಮಾತಿಗೆ ಕೊಟ್ಬಿಟ್ಟೈತಲ್ಲ ರಂಗಪ್ಪ. ಸರಿ ಕಣಮ್ಮ ಆಫೀಸ, ಒಂದು ಒಳ್ಳೆಗೆ ಏನಾನ ಅನ್ಕೊಂಬಿಡಿ. ನಾವು ಪ್ರೀತಿ ಮಾಡಿರೋರಿಗೆ ಮದುವೆ ಮಾಡಿಸಿದ್ದೀವಿ ಅಂತ ಅಂದ್ಕೊಂತಾರೆ ಬಿಡಮ್ಮ ವೀರ. ಹಂಗೆ ಆಗಲಿ ಬಿಡು,
ಮದುವೆ ಮಾಡೇ ಮಾಡ್ಸೋಣ. ರಂಗಪ್ಪ, ನಿಮ್ದಕ್ಕೆ ರಂಜಾನ್ಗೆ ಹಬ್ಬಕ್ಕೆ ನಮ್ಮ ಹನ್ನೊಂದಕ್ಕೆ ಬರಬೇಕು ರಂಗಪ್ಪ. ನಿಮ್ದಕ್ಕೆ ರಂಜಾನ್ ಹಬ್ಬಕ್ಕೆ ನಮ್ದಕ್ಕೆ ಬಟ್ಟೆಗೆ ತಂದೈತೆ ರಂಗಪ್ಪ. ನಿಮ್ದಕ್ಕೆ ನಮ್ಮ ಬಟ್ಟೆಗೆ ಹಾಕೋಬೇಕು ರಂಗಪ್ಪ. ರಂಜಾನ್ ಹಬ್ಬಕ್ಕೆ ಬಿರಿಯಾನಿಗೆ ಕೊಡ್ತೈತೆ. ನಿಮ್ದು ಬಿರಿಯಾನಿಗೆ ತಿನ್ನಬೇಕು ರಂಗಪ್ಪ. ನಮ್ದಕ್ಕೆ ರಂಜಾನ್ ಹಬ್ಬಕ್ಕೆ ನಿಮ್ದು ಹೊಸ ಬಟ್ಟೆಗೆ ಹಾಕೊಂಡು ಇರಬೇಕು ರಂಗಪ್ಪ ಊರಲ್ಲಿ. ಸರಿ ಕಣಮ್ಮ ವೀರ, ನೀವು ರಂಜಾನ್ ಹಬ್ಬಕ್ಕೆ ಬಿರಿಯಾನಿ ಕೊಡ್ತೀರ ಅಂದರೆ ನಾನು ಯುಗಾದಿ ಹಬ್ಬಕ್ಕೆ ಕರಿಗಡುಬು ತಂದು ಕೊಡ್ತೀನಿ ವೀರ. ನೀನು ಆ ಕರಿಗಡುಬು ತಿನ್ಬೇಕಮ್ಮ ವೀರ. ರಂಗಪ್ಪ, ನಮ್ದಕ್ಕೆ ಕರ್ಗೇಡ್ಬು ಅಂದರೆ ಬೋಲ್ ಇಷ್ಟ ರಂಗಪ್ಪ. ನಿಮ್ದಕ್ಕೆ ಕರ್ಗೇಡ್ಬು ತಂದ್ಕೊಂಡು ಕೊಟ್ರೆ ನಮ್ದಕ್ಕೆ ತಿನ್ನಲ್ಲ ಅಂತೈತೆ ರಂಗಪ್ಪ. ನಿಮ್ದಕ್ಕೆ ಏನ್ಗೆ ಕೊಟ್ಟರು ನಮ್ದಕ್ಕೆ ತಿಂತೈತೆ ರಂಗಪ್ಪ. ನಿಮ್ದಕ್ಕೆ ಕರ್ಗೇಡ್ಬೆ ಕೊಡಿ, ನಮ್ದಕ್ಕೆ ಬಿರಿಯಾನಿಗೆ ನಿಮ್ದಕ್ಕೆ ಕೊಡುತ್ತೆ. ಸರಿ ಕಣಮ್ಮ ವೀರ, ನಮ್ಮ ಮನ್ಯಾಗ ಮಾಡೋ ಕರಿಗಡುಬುನ ಬಸಿಕೊಂಡಾರು ತಗೊಬಂದು ನಿನಗೆ ಕೊಡ್ತೀನಿ ಕಣಮ್ಮ ವೀರ. ಹಂಗಾರೆ ಸರಿ ರಂಗಪ್ಪ, ನಿಮ್ದಕ್ಕೆ ಕೊಡಿ, ನಮ್ದಕ್ಕೆ ತಿಂತೈತೆ. ನಮ್ದಕ್ಕೆ ಹೊಸ ಬಟ್ಟೆಗೆ ರಂಜಾನ್ಗೆ ಕೊಡ್ತೈತೆ, ನಿಮ್ದಕ್ಕೆ ಹಾಕೊಡ್ತೈತೆ. ನಮ್ದು ಕೊಟ್ಟಿದ್ದು ಬಿರಿಯಾನಿಗೂ ನಿಮ್ದಕ್ಕೆ ತಿಂತೈತೆ. ನಿಮ್ದಕ್ಕೆ ಯುಗಾದಿ ಹಬ್ಬಕ್ಕೆ ಕೊಡ್ತೈತೆ, ನಮ್ದಕ್ಕೆ ರಂಜಾನ್ ಹಬ್ಬಕ್ಕೆ ಕೊಡ್ತೈತೆ ಅಷ್ಟೇ. ಸರಿ ಕಣಮ್ಮ ವೀರ, ಇನ್ನೇನು ನಮ್ಮ ಸಮಾಚಾರ? ರಂಗಪ್ಪ ಹೇಳಮ್ಮ ವೀರ, ಹೇಳು. ಯಾಕಮ್ಮ ವೀರ? ರಂಗಪ್ಪ ಅಂಶ ಯಾಕಮ್ಮ ವೀರ? ಯಾಕೆ? ನಿಮ್ದಕ್ಕೆ ಡ್ಯಾನ್ಸ್ಗೆ ಮಾಡಿ ನಮ್ಮ ಜೊತೆ ತುಂಬ ದಿವಸ ಆಯಿತು ರಂಗಪ್ಪ. ನಿಮ್ದಕ್ಕೆ ಇವತ್ತು ನನ್ನ ಜೊತೆ ಮಾಡಬೇಕು ಡಿಂಗು ಡ್ಯಾಂಗು ಡ್ಯಾನ್ಸ್ನ ರಂಗಪ್ಪ. ನೋಡಮ್ಮ ವೀರ, ನಾನು ನಿನ್ನ ಜೊತೆ ನಾವು ಡ್ಯಾನ್ಸು ಮಾಡೋಕ್ಕಿಲ್ಲ ಅಂಬಲ್ಲ ಕಣಮ್ಮ ವೀರ. ನಾನು ಡ್ಯಾನ್ಸ್ ಮಾಡಿ ಒಂದು ಕ್ಷಣವರೆಗೆ ನಾನು ಕುಡ್ದಿರೋದೆಲ್ಲ ಇಳಿದ್ಬಿಡ್ತೈತಮ್ಮ ಮುಳ್ಳು ಹಂಗೆ ವೈದ್ರಿ. ನನಗೆ ಮುಳ್ಳು ಇಳಿದ್ರೆ ಕೈ ಕಾಲೇ ಆಡೋಕ್ಕಿಲ್ಲ ಕಣಮ್ಮ ವೀರ. ಅದಕ್ಕೆ ನಾನು ಡ್ಯಾನ್ಸ್ನ ಮಾಡ್ತಾ ಇಲ್ಲ ಕಣಮ್ಮ ವೀರ. ರಂಗಪ್ಪ, ನಿಮ್ದಕ್ಕೆ ನಮ್ದು ಜೊತೆ ಡ್ಯಾನ್ಸ್ಗೆ ಮಾಡಿ ರಂಗಪ್ಪ. ನಿಮ್ದಕ್ಕೆ ಡ್ಯಾನ್ಸ್ಗೆ ಮಾಡಿದ್ಮೇಲೆ ಕಮ್ಮಿಗೆ ಆದ್ರೆ ಬೇರೆ ಹಂಡಿ ತಾಕೆ ಬರ್ತಿರಲ್ಲ ರಂಗಪ್ಪ. ನಮ್ದಕ್ಕೆ ಅವಾಗ ಫುಲ್ಗೆ ನಿಮ್ದಕ್ಕೆ ಕುಡಿಯೋಕೆ ಕೊಡ್ತೈತೆ ರಂಗಪ್ಪ. ಸರಿ ಕಣಮ್ಮ ವೀರ, ನಮ್ದಕ್ಕೆ ಡ್ಯಾನ್ಸ್ಗೆ ಮಾಡಿದೈತೆ ವೀರ. ಹಂಗಾರೆ ವಸಿ ಅಲ್ಲೂ ಇಲ್ಲೂ ಯಾರ್ಯಾರು ಅಡ್ಡಾಡೋರೆ ಕಣಮ್ಮ ವೀರ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಸಖತ್ತಾಗಿ ಸ್ಟೆಪ್ಪಾಗ್ಬಿಡ್ತೀನಿ ಬಿಡಮ್ಮ ವೀರ. ಇವಾಗೇನು ಬೇಡ ರಂಗಪ್ಪ, ಹಿಂಗೆಲ್ಲ ಹೇಳ್ಬೇಡಿ ರಂಗಪ್ಪ. ನಿಮ್ದು ಜೊತೆ ನಮ್ದಕ್ಕೆ ಡ್ಯಾನ್ಸ್ಗೆ ಮಾಡಬೇಕು ರಂಗಪ್ಪ. ಯಾಕೆ ರಂಗಪ್ಪ ನಿಮ್ದಕ್ಕೆ ಹಿಂಗೆಲ್ಲ ಹೇಳ್ತೈತಲ್ಲ ರಂಗಪ್ಪ? ವೀರ, ಒಂದು ಅವರು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ ವೀರ. ಹೋಗಮ್ಮ, ಸುಮ್ಕೆ ಹೋಗಿ ಇವಾಗ. ನೋಡಿ ವೀಕ್ಷಕರೇ, ರಂಗಪ್ಪಂದಕ್ಕೆ ಹೇಳ್ತೈತೆ ಡ್ಯಾನ್ಸ್ಗೆ ಮಾಡಲ್ಲ ಅಂತ. ನಮ್ದಕ್ಕೆ ರಂಗಪ್ಪಂದಕ್ಕೆ ಡ್ಯಾನ್ಸ್ಗೆ ಮಾಡಿದರೆ ಅಕ್ಕಪಕ್ಕ ಜನದಕ್ಕೆ ನೋಡ್ತೈತಂತೆ. ಅದಕ್ಕೆ ರಂಗಪ್ಪಂದಕ್ಕೆ ಡ್ಯಾನ್ಸ್ಗೆ ಮಾಡಲ್ವಂತೆ. ಸರಿ ವೀಕ್ಷಕರೇ, ನಿಮ್ದಕ್ಕೆ ಇನ್ನು ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ನಿಮ್ದಕ್ಕೆ ಎಲ್ಲ ಬೇಗ ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಹಾಗೆ ನಿಮ್ದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಕಾಮೆಂಟ್ಗೆ ಕೊಡಿ.